ಮತ್ತೆ ಮೆಟ್ರೋ ಈ ಟಿಕೆಟ್ ದರವನ್ನು ಏರಿಕೆ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಮುಂದಾಗ್ತಾ ಇದೆ. ಇದಕ್ಕೆ ಸರ್ಕಾರ ಸಹ ಅಸ್ತು ಅಂತ ಹೇಳ್ತಾ ಇದೆ. ಈ ಮೂಲಕ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಮ್ಮೆ ಈ ದರ ಏರಿಕೆಯ ಬರೆ ತಟ್ಟಲಿದೆ. ಇದರ ಒಂದು ವರದಿ ಇದೆ, ನೋಡೋಣ. ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಮತ್ತೆ ಕತ್ತರಿ. 5% ಮೆಟ್ರೋ ಟಿಕೆಟ್ ದರ ಏರಿಕೆ ಖಾತ್ರಿ. ಫೆಬ್ರವರಿ 9ರಿಂದ ನಮ್ಮ ಮೆಟ್ರೋ ಮತ್ತಷ್ಟು ದುಬಾರಿ. ಬೆಂಗಳೂರು ಮಂದಿಗೆ ಮೆಟ್ರೋ ಮತ್ತಷ್ಟು ದುಬಾರಿ ಆಗುತ್ತೆ. ಟ್ರಾಫಿಕ್ ಜಾಮ್ ಕಿರಿಕಿರಿಯಿಂದ ಮೆಟ್ರೋ ಕಡೆಗೆ ಮುಖ ಮಾಡುತ್ತಿದ್ದ ಜನರಿಗೆ ಬಿಎಂಆರ್ಸಿಎಲ್ ಮತ್ತೊಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ. ಈಗಾಗಲೇ ನಮ್ಮ ಮೆಟ್ರೋ ಅಧಿಕಾರಿಗಳು ಕಳೆದ ವರ್ಷ ಫೆಬ್ರವರಿ 9ರಂದು 105.5% ದರ ಏರಿಕೆಯನ್ನ ಮಾಡಿದ್ರು. 1 to 2 ದರ ಏರಿಕೆಯನ್ನ ವಿರೋಧಿಸಿ ಪ್ರಯಾಣಿಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 3 ದಿನಗಳ ನಂತರ 71.5ಕ್ಕೆ ಟಿಕೆಟ್ ದರ ಇಳಿಸಲಾಗಿತ್ತು. ಆದರೆ ಆ ದರವೂ ಕೂಡ ಸರಿಯಲ್ಲ ಅನ್ನೋ ಆರೋಪ ಕೇಳಿಬಂದಿತ್ತು. ದರ ಏರಿಕೆ ಸಮಿತಿಯ ಮುಂದೆ ತಪ್ಪು ಲೆಕ್ಕ ನೀಡಿ ದುಪ್ಪಟ್ಟು ವಸೂಲಿಗೆ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಈ ಗಾಯ ಮಾಯುವ ಮೊದಲೇ ಬಿಎಂಆರ್ಸಿಎಲ್ ಗಾಯದ ಮೇಲೆ ಬರೆ ಎಳೆಯಲು ಮುಂದಾಗಿದೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಮೆಟ್ರೋ ಟಿಕೆಟ್ ದರದಲ್ಲಿ 5% ಏರಿಕೆ ಮಾಡಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಫೆಬ್ರವರಿ 9ರ ಸೋಮವಾರದಿಂದ ದರ ಏರಿಕೆ ಆಗೋದಂತೂ ಪಕ್ಕಾ ಎನ್ನಲಾಗ್ತಾ ಇದೆ. ಬಿಎಂಆರ್ಸಿಎಲ್ನಿಂದ ಅಧಿಕೃತ ಆದೇಶ ಒಂದೇ ಬಾಕಿ ಇದ್ದು ನಾಳೆ ಅಥವಾ ನಾಡಿದ್ದು ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಇಂದಿನ ದರ ಮತ್ತು ಸೋಮವಾರದಿಂದ ಆಗಲಿರುವ ನೂತನ ದರ ಎಷ್ಟಾಗಬಹುದು ಅಂತ ನೋಡೋದಾದ್ರೆ, ನೇರಳೆ ಮಾರ್ಗ ವೈಟ್ಫೀಲ್ಡ್ ಟು ಚಲ್ಲಘಟ್ಟ ಪ್ರಸ್ತುತ ದರ ₹90, ಪರಿಷ್ಕೃತ ದರ ₹95. ಹಸಿರು ಮಾರ್ಗ ಸಿಲ್ಕ್ ಇನ್ಸ್ಟಿಟ್ಯೂಟ್ನಿಂದ ಮಾದಾವರದವರೆಗೆ ಪ್ರಸ್ತುತ ದರ ₹90 ಇದೆ, ಪರಿಷ್ಕೃತ ದರ ₹95 ಆಗಲಿದೆ. ಹಳದಿ ಮಾರ್ಗ ಆರ್ವಿ ರೋಡ್ ಟು ಬೊಮ್ಮಸಂದ್ರ ಪ್ರಸ್ತುತ ದರ ₹60 ಇದೆ, ಪರಿಷ್ಕೃತ ದರ ₹63 ಆಗಲಿದೆ. ಇನ್ನು ಮೆಜೆಸ್ಟಿಕ್ನಿಂದ ವೈಟ್ಫೀಲ್ಡ್ ಹಾಗೂ ಮೆಜೆಸ್ಟಿಕ್ನಿಂದ ಬೊಮ್ಮಸಂದ್ರಕ್ಕೆ ಹಾಲಿ ದರ ₹80 ಇದೆ. 5% ದರ ಏರಿಕೆಯ ನಂತರ ₹84 ಆಗಲಿದೆ. ಅದೇ ರೀತಿ ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟ ಹಾಲಿ ₹60ಯಿಂದ ₹63ಗೆ ಏರಿಕೆ ಆಗಲಿದೆ. ₹10 ಇರೋ ಟಿಕೆಟ್ ದರ ₹11 ಆಗಲಿದೆ. ಇನ್ನು ಬಿಎಂಆರ್ಸಿಎಲ್ ಅಧಿಕಾರಿಗಳ ತಪ್ಪು ಲೆಕ್ಕದಿಂದ ದೇಶದಲ್ಲೇ ನಮ್ಮ ಮೆಟ್ರೋ ದುಬಾರಿ ಮೆಟ್ರೋ ಎನಿಸಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ಟಿಕೆಟ್ ದರ ಏರಿಕೆ ಮಾಡಿದರೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡಲು ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.